ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೂರ್ಯನ ತಾಪ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಝಳಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿನ ತಾಪ ತಾಳಲಾರದೆ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗಿದ್ದ ಕಾರ್ಮಿಕರೊಬ್ಬರು ಕುಸಿದು ಬಿದ್ದು ಮೃತಪಟ್ಟಿರೋ ಘಟನೆ ರಾಯಚೂರಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆ ನಿವಾಸಿಯಾದ ಹುಸೇನಪ್ಪ ಇವರು ಮೃತಪಟ್ಟ ದುರ್ದೈವಿ. ಇವರು ಎಂದಿನಂತೆ ಅತಿ ಹೆಚ್ಚಿನ ತಾಪಮಾನದ ನಡುವೆಯೇ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಅಂದರೆ ವಿಬ್ಗ್ರಾಮ್ಜಿ, ಈ ವಿಬ್ಗ್ರಾಮ್ಜಿ ಯೋಜನೆ ಇದೆ, ಮೊದಲು ಉದ್ಯೋಗ ಖಾತ್ರಿ ಅಂತ ಕರಿತಾ ಇದ್ದರು. ಈ ವಿಬ್ಗ್ರಾಮ್ಜಿ ಯೋಜನೆ ಅಡಿಯಲ್ಲಿ ಕೆಲಸಕ್ಕೆ ಹೋಗಿದ್ದರು. ಕೆಲಸ ಮಾಡ್ತಾ ಇದ್ದಾಗ ತೀವ್ರವಾದ ಬಿಸಿಲಿಂದ ಅವರು ದಿಢೀರ್ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸಾಗಿಸಲು ಪ್ರಯತ್ನಿಸಲಾಯಿತು, ಆದರೆ ಅಷ್ಟರಲ್ಲೇ ಅವರು ಕೊನೆಯುಸಿರೆಳೆದಿದ್ದರು. ಇನ್ನು ಕಳೆದ ವಾರ ಬಿಸಿಲಿನ ತಾಪಕ್ಕೆ ಬೆಳಗಾವಿ ಜಿಲ್ಲಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಲಿಯಾಗಿದ್ದರು. ಬೆಳಗಾವಿ ಜಿಲ್ಲೆ ರಾಯಬಾಗ ಪಟ್ಟಣದ ನಿವಾಸಿ ವೆಂಕಟೇಶ್ ಬಳ್ಳಾರಿ ಇವರು ಮೃತ ದುರ್ದೈವಿ. ರಾಯಬಾಗ ತಾಲೂಕಿನ ಚಂಚಲಿಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕೆಲಸ ಮಾಡ್ತಿದ್ರು. ಬಸವೇಶ್ವರ ಜಯಂತಿ ಸಂದರ್ಭದಲ್ಲಿ ಫೋಟೋ ಪೂಜೆ ಬಳಿಕ ಮೆರವಣಿಗೆ ಸಂದರ್ಭದಲ್ಲಿ ತಲೆ ತಿರುಗಿ ಕುಸಿದು ಬಿದ್ದಿದ್ದರು. ಅವರನ್ನು ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವು ಕಂಡಿದ್ದರು. ರಾಜ್ಯದಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಜನರ ಆರೋಗ್ಯದ ಮೇಲೆ ಪರಿಣಾಮಗಳು ಕಾಣಿಸ್ಕೊಳ್ತಾ ಇದೆ. ದುಷ್ಪರಿಣಾಮಗಳ ಬಗ್ಗೆ ವೈದ್ಯರು ಗಂಭೀರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ಇವರು ಹೆಚ್ಚು ಅಪಾಯದಲ್ಲಿರ್ತಾರೆ. ಇವರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿದ್ದಾರೆ. ರಾಯಚೂರು ಈಗ ವಿಶ್ವದಲ್ಲೇ ಅತಿ ಹೆಚ್ಚು ತಾಪಮಾನ ಹೊಂದಿದಂಥ ಪಟ್ಟಣಗಳ ಪೈಕಿ 54ನೇ ಸ್ಥಾನದಲ್ಲಿದೆ. ವಾಸ್ತವವಾಗಿ ನೀವು ನೋಡ್ತಾ ಇರಬಹುದು ಸ್ಕ್ರೀನಲ್ಲಿ, ಯಾದಗಿರಿ ಜಗತ್ತಿನಲ್ಲಿ 88ನೇ ಸ್ಥಾನದಲ್ಲಿದೆ. ಆದರೆ ಇದಕ್ಕಿಂತ ಜಾಸ್ತಿ ತಾಪಮಾನ ಇರತಕ್ಕಂಥದ್ದು ರಾಯಚೂರಿನಲ್ಲಿ. ಬಾಗಲಕೋಟೆ 74ನೇ ಸ್ಥಾನದಲ್ಲಿದೆ, ಬಾಗಲಕೋಟೆ ಜಿಲ್ಲೆ. ಇನ್ನು ರಾಯಚೂರು ಜಿಲ್ಲೆ 54ನೇ ಸ್ಥಾನದಲ್ಲಿದೆ. ಈ ರಾಯಚೂರಿನಲ್ಲೇ ಈಗ ಈ ಹೀಟ್ ಸ್ಟ್ರೋಕಿಗೆ ಒಂದು ಬಲಿಯಾಗಿದೆ. ಕಾರ್ಮಿಕ ಹುಸೇನಪ್ಪ ಮೃತಪಟ್ಟಿದ್ದಾರೆ. ಬಿಸಿಲಿನಿಂದ ಮೃತಪಡೋದು, ಸಾವು ಅಂತಂದರೆ ಇತ್ತೀಚಿನ ವರ್ಷಗಳಲ್ಲಿ ಕಂಡಿದ್ದಿಲ್ಲ. ಈ ಥರದ ವಿಷಯಗಳು ಭಾಳ ಅಪರೂಪ ಅಂತಾಗಿತ್ತು. ಆದರೆ ಹೀಟ್ ಸ್ಟ್ರೋಕ್ ಈಗ ಹೆಚ್ಚಾಗ್ತಾ ಇದೆ. ರಾಜ್ಯದ 3 ಜಿಲ್ಲೆಗಳು ಅತಿ ಹೆಚ್ಚು ತಾಪಮಾನ ಎದುರಿಸ್ತಾ ಇವೆ. ಅತಿ ಹೆಚ್ಚು ತಾಪಮಾನ ಇರತಕ್ಕಂಥ ವಿಶ್ವದ 100 ಪಟ್ಟಣಗಳಲ್ಲಿ ಭಾರತದ 95 ಪಟ್ಟಣಗಳಿದೆ. ಭಾರತದ್ದೇ 95. ಎಷ್ಟು ಬಿಸಿಲಿನ ಹೊಡೆತ ಭಾರತಕ್ಕೆ ಬಾಧಿಸ್ತಾ ಇರಬೇಕು ಅಂತ ನೋಡಿ. ಆದರೆ ವಾಸ್ತವಕ್ಕಿಂತ ಹೆಚ್ಚು ಬಿಸಿಲು ಬಂದರೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಹೇಗೆ ಈಗ ಮಳೆ ಬಂದರೆ, ಪ್ರವಾಹ ಬಂದರೆ ಸರ್ಕಾರದ ಎಲ್ಲ ಮಿಷನರಿಗಳು, ಎಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಹೋಗಿ ಪುನರ್ವಸತಿ ಕಾರ್ಯಾಚರಣೆ ಮತ್ತೊಂದೆಲ್ಲ ಮಾಡ್ತಾರಲ್ಲ, ಅದೇ ರೀತಿ ಬಿಸಿಲು ಹೆಚ್ಚಾದಂಥ ಸಂದರ್ಭದಲ್ಲೂ ಸಹ ಆರೋಗ್ಯ ಇಲಾಖೆ, ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಅವರ ಜವಾಬ್ದಾರಿ ಆಗಿರುತ್ತೆ. ಬಿಸಿಲು ಜಾಸ್ತಿ ಇದೆ ಅಂಥೇಳಿ ಎಲ್ಲರೂ ಮನೇಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ರಸ್ತೆಗೆ ಬರಲೇಬೇಕು, ಬೇರೆ ಕಡೆ ಹೋಗಲೇಬೇಕು, ಕೆಲಸವನ್ನು ಮಾಡಲೇಬೇಕು. ಉದ್ಯೋಗ ಖಾತ್ರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಹಾಗಾದರೆ ಸರ್ಕಾರದ ಜವಾಬ್ದಾರಿ ಏನೀಗ? ಸರ್ಕಾರ ಏನಾದ್ರು ಮಾಡಬೇಕಲ್ಲ. ಮಳೆ ಬಂದು, ಪ್ರವಾಹ ಬಂದು, ಮನೆ ಬಿದ್ದು ಇದಾದರೆ ಮಾತ್ರ ಸಂಕಷ್ಟನಾ? ಇದಾದರೆ ಮಾತ್ರ ಪ್ರಕೃತಿ ವಿಕೋಪನಾ? ಈ ಹೀಟ್ ಸ್ಟ್ರೋಕಿಗೆ ಈಗಾಗಲೇ ರಾಜ್ಯದಲ್ಲಿ 2 ಸಾವಾಗಿದೆ. ಇನ್ನೂ ಹೆಚ್ಚು ತಾಪಮಾನವನ್ನು ಅನುಭವಿಸಬೇಕಾಗುತ್ತೆ. ಮೇ 15, ಮೇ 20 ಅಥವಾ ಮೇ ಅಂತ್ಯದವರೆಗೆ ಅಂತಕ್ಕಂಥ ನಿರೀಕ್ಷೆ ಇದೆ. ಹೆಚ್ಚು ತಾಪಮಾನ ಇರುತ್ತೆ, ಬೇಸಿಗೆಯಲ್ಲಿ ಬಿಸಿಲಿರುತ್ತೆ. ಆದರೆ ಈ ಬಾರಿ ಯಾವತ್ತಿಗಿಂತಲೂ ಅತಿ ಹೆಚ್ಚು ಬಿಸಿಲು ಬಾಧಿಸುತ್ತೆ ಅನ್ನೋದು ಬಹುತೇಕ ಖಚಿತ ಆಗಿದೆ. ಹವಾಮಾನ ವರದಿಗಳು ಆ ರೀತಿ ಹೇಳ್ತಾ ಇದ್ದಾವೆ, ಹವಾಮಾನ ಮುನ್ಸೂಚನೆ ಹಾಗೆ ಹೇಳ್ತಾ ಇದೆ. ಹಾಗಾದರೆ ಸರ್ಕಾರಗಳು ಯಾವ ಥರದ ಕೆಲಸವನ್ನು ಮಾಡಬೇಕು, ಯಾವ ಥರದ ಜವಾಬ್ದಾರಿ ತೆಗೆದುಕೊಳ್ಬೇಕು? ರಸ್ತೆಗೆ ಬರಲೇಬೇಡಿ ಅಂತ ಹೇಳೋಕ್ಕಾಗತ್ತಾ? ರಸ್ತೆಗೆ ಬರಲೇಬೇಕು ಜನ. ಆದರೆ ರಸ್ತೆಯಲ್ಲಿ ಬಿಸಿಲಿದೆ ಅಂತಂದರೆ ಟ್ರಾಫಿಕ್ ಸಿಗ್ನಲ್ ಆನ್ ಮಾಡಿರ್ತಾರೆ. ಒಂದು ಟ್ರಾಫಿಕಲ್ಲೇ 1 ನಿಮಿಷ ಇರ್ಬೋದು, ಕೆಲವು ಟ್ರಾಫಿಕ್ಗಳಲ್ಲಿ 3 ನಿಮಿಷ ಇರ್ಬೋದು. 3 ನಿಮಿಷಗಳ ಕಾಲ ಆ ಟ್ರಾಫಿಕಲ್ಲಿ ಒಂದು ವಾಹನ ನಿಲ್ಲಬೇಕು ಅಂತಂದರೆ, ಬೈಕಲ್ಲಿ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಆ ಬಿಸಿಲಲ್ಲಿ 3 ನಿಮಿಷಗಳ ಕಾಲ ನಿಲ್ಲಬೇಕು ಅಂತಂದರೆ ಸರ್ಕಾರದ ಜವಾಬ್ದಾರಿ ಏನು? ಟ್ರಾಫಿಕಲ್ಲಿ ಏನಾದರೂ ಗಾಡಿ ಬಿಟ್ಟು ಪಕ್ಕದಲ್ಲಿ ನೆರಳಿದೆ ಹೋಗೋಣ ಅಂತಂದರೆ ಆಗತ್ತಾ? ಹಾಗಾದರೆ ಸರ್ಕಾರಗಳು ಪ್ರವಾಹದ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತವೋ, ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೋ, ಜನಪ್ರತಿನಿಧಿಗಳು ಯಾವ ರೀತಿ ಆ ಪ್ರವಾಹ ಬಂದಂಥ, ಮಳೆ ಬಂದಂಥ ಜಾಗಕ್ಕೆ ಹೋಗಿ ಭೇಟಿ ಕೊಟ್ಟು ಮಾಡ್ತಾರೋ, ಹಾಗಾದರೆ ಬಿಸಿಲಿಗೆ ಏನು ಮಾಡಬೇಕು? ಇದೆ ಅಲ್ವಾ ನಿಮಗೆ ಮಾರ್ಗಸೂಚಿ ಇದೆ ಅಲ್ವಾ? ಸರ್ಕಾರ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಸಂಕಷ್ಟದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಇದೆ ಅಲ್ವಾ?
ಬಿಸಿಲು ಜಾಸ್ತಿ ಆದ್ಮೇಲೆ ನೋಡೋಣ ಅಂತ ಏನಾದರೂ ಜನಪ್ರತಿನಿಧಿಗಳು ಸರ್ಕಾರ ಅಂದ್ಕೊಂಡಿದ್ರೆ ಭಾಳ ದೊಡ್ಡ ತಪ್ಪದು. ಅದಕ್ಕೆ ಪೂರ್ವಭಾವಿಯಾಗಿಯೇ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇನ್ನಷ್ಟು ಜನ ಸಾಯೋವರೆಗೂ ಕಾಯಕ್ಕೆ ಹೋಗಬೇಡಿ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು. ಯಾವ ಕ್ರಮ ತಗೋಬೇಕು, ಏನು ಬೇಕು, ನಿಮಗಿರ್ತಕ್ಕಂಥ ನಿಯಮಗಳಲ್ಲೇ ಅವಕಾಶ ಇದೆ. ವಿಕೋಪ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂಥೇಳಿ ಮಾರ್ಗಸೂಚಿಗಳಿದೆ. ಆ ಮಾರ್ಗಸೂಚಿಯ ಪ್ರಕಾರ ಕೆಲಸವನ್ನು ಮಾಡಿ ಕ್ರಮ ತೆಗೆದುಕೊಳ್ಳಿ. ಜನ ಬಯಸ್ತಾ ಇರೋದು ಸಹ ಅದನ್ನೇ.